ಕಾಣದಂತ ಬಿಸಿಲಿಗೆ ಕೊತ ಕೊತ ಅಂತಿದ್ದ ಕರುನಾಡಿಗೆ ಇಂದು ಮಳೆರಾಯ ತಂಪೆರೆದಿದ್ದಾನೆ. ಕೆಲವು ಕಡೆ ತುಂತುರು ಮಳೆಯಾದ್ರೆ ಹಲವೆಡೆ ವರುಣನ ಅಬ್ಬರಕ್ಕೆ ನಾನಾ ಅವಾಂತರಗಳೇ ಸೃಷ್ಟಿಯಾಗಿವೆ. ಮಳೆ ಹೊಡೆತಕ್ಕೆ ಎಲ್ಲೆಲ್ಲಿ ಏನೇನಾಗಿದೆ ಬನ್ನಿ ನೋಡೋಣ. ಮತ್ತಷ್ಟು ಪ್ರಮಾಣದಲ್ಲಿ ಮಳೆ ಆಗುವಂತಹ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇರುವಂತದ್ದು. ರಸ್ತೆಗಳೆಲ್ಲವೂ ಕೂಡ ಕೆರೆಯಂತೆ ಆಗಿದೆ. ಮಳೆ ಬಂದ್ರೆ 2 ಅವರ್ ಹಿಂಗ ಇದು ಆಗ್ಬೋದು ಸರ್. ಎಲ್ಲಿ ಹಳ್ಳ ಇದೆ, ಎಲ್ಲಿ ಗುಂಡಿ ಇದೆ ನೋಡಿ, ಏನು ಕಾಣಲ್ಲ, ಎಲ್ಲ ಗುಂಡಿ ಇದೆ ಇಲ್ಲಿ. ಮನೆ ಒಳಗೂ ನೀರು, ಮನೆ ಹೊರಗೂ ನೀರು, ರಸ್ತೆಗಳು ಜಲಾವೃತ, ಸವಾರರು ಹೈರಾಣ. ರಾಜ್ಯದ ಜನಜೀವನವೇ ಅಸ್ತವ್ಯಸ್ತವಾಗಿದ್ದು, ಇಂದು ಧೋ ಅಂತ ಸುರಿದ ಒಂದೇ ಮಳೆಯಿಂದ ರಾಜ್ಯದಲ್ಲಿ ವರುಣನ ಅಬ್ಬರ, ಜನಜೀವನ ಅಸ್ತವ್ಯಸ್ತ. ರಸ್ತೆಗಳು ಜಲಾವೃತ, ಮನೆಗೆ ನೀರು ನುಗ್ಗಿ ಆಘಾತ. ಬಿಸಿಲ ಬೇಗೆಯಿಂದ ಕಾದ ಕುಲುಮೆಯಂತಾಗಿದ್ದ ಕರುನಾಡಿನಲ್ಲಿ ಇಂದು ವರುಣ ಅಬ್ಬರಿಸಿದ್ದಾನೆ. ರಾಜಧಾನಿ ಬೆಂಗಳೂರಲ್ಲಿ ಬೆಳಗ್ಗೆಯಿಂದಲೇ ಶುರುವಾದ ಮಳೆಗೆ ಹಲವು ಅನಾಹುತಗಳೇ ನಡೆದಿವೆ. ಮಹದೇವಪುರ ವಲಯದ ಸಿಎಸ್ಬಿ ಲೇಔಟ್ನ ನೆಲಮಹಡಿಯ ಮನೆಗಳಿಗೆ ಮಳೆ ನೀರು ನುಗ್ಗಿತ್ತು. ನೀರು ಹೊರಹಾಕಲು ನಿವಾಸಿಗಳು ಪರದಾಡಿದ್ರು. ಬಿಟಿಎಂ ಲೇಔಟ್ ತಾವರೆಕೆರೆಯ ಮುಖ್ಯ ರಸ್ತೆಯಲ್ಲಿ ಚರಂಡಿಗಳು ಬ್ಲಾಕ್ ಆಗಿ ರಸ್ತೆಗಳಲ್ಲಿ ಮಳೆ ನೀರು ಜಲಾವೃತವಾಗಿತ್ತು. ಇದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿತ್ತು. ರಾಜಾಜಿನಗರದಲ್ಲಿ ಮಳೆಯಿಂದ ಬೃಹತ್ ಮರ ಧರೆಗುರುಳಿದ್ದು, ರಸ್ತೆ ಬದಿ ನಿಂತಿದ್ದ 2 ಕಾರುಗಳು ಜಖಂಗೊಂಡಿವೆ. ಹಾವೇರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆ ಸುರಿದಿದ್ದು, ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರು ಪರದಾಡಿದ್ರು. ರೈತರು ಮತ್ತು ವರ್ತಕರು ಟಾರ್ಪಲ್ ಮುಚ್ಚಿ 2 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿ ಚೀಲಗಳ ರಕ್ಷಣೆಗೆ ಹರಸಾಹಸ ಪಟ್ರು. ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಮಳೆಯ ಆರ್ಭಟಕ್ಕೆ ಜನ ದಂಡ ಹೊಡೆದಿದ್ರು. ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದ್ರಿಂದ ವಾಹನ ಸವಾರರು ಹೈರಾಣಾದ್ರು. ಇನ್ನು ಚಿಕ್ಕಮಗಳೂರು ನಗರದಾದ್ಯಂತ ಗುಡುಗು ಮಿಂಚು ಸಹಿತ ಬಿರುಗಾಳಿಯೊಂದಿಗೆ ಧಾರಾಕಾರ ಮಳೆ ಸುರಿದಿದೆ. ದಿಢೀರ್ ಮಳೆಗೆ ವಾಹನ ಸವಾರರು ಪರದಾಡಿದ್ರು. ಇತ್ತ ಕೋಟೆನಾಡು, ಚಿತ್ರದುರ್ಗ, ತುಮಕೂರಿನಲ್ಲೂ ಮಳೆ ಅಬ್ಬರಿಸಿತ್ತು. ಹಾಸನದಲ್ಲಂತೂ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗ್ಬಿಡ್ತು. ಹಾಸನದ ಬಿಎಂ ರಸ್ತೆ, ಸಾಲಗಾಮೆ ರಸ್ತೆ ಬಳಿ ನೀರಲ್ಲಿ ರಸ್ತೆ ಮುಚ್ಚಿಕೊಂಡಿತ್ತು. ಸವಾರರು ಪರದಾಡಿದ್ರು. ಹಾಸನ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ಕಳೆದ 1-1.5 ಗಂಟೆಗಳಿಂದ ನಿರಂತರವಾಗಿ ಭಾರಿ ಮಳೆ ಆಗ್ತದೆ. ಹಾಸನ ನಗರದಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆಯಾಗಿದೆ. ಈ ವರ್ಷದ ಅತಿ ದೊಡ್ಡ ಮಳೆ ಇದು. ನಿರಂತರವಾಗಿ ಸುಮಾರು 50ರಿಂದ 55 ನಿಮಿಷಗಳಿಂದ ಸುರಿತಿರ್ತಕ್ಕಂಥ ಮಳೆಯಿಂದಾಗಿ ಹಾಸನ ನಗರದ ಹಲವಾರು ಕಡೆ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದ್ದಾವೆ. ನಾವೀಗ ಹಾಸನ ನಗರದ ಏನು BM ರಸ್ತೆ ಸಮೀಪ ಇರತಕ್ಕಂಥ ಪಿಕ್ಚರ್ ಪ್ಲಸ್ ಥಿಯೇಟರ್ನ ರಸ್ತೆಯಲ್ಲಿದ್ದೇವೆ, ನಾವು ನೋಡ್ತಾ ಇದ್ದೀವಿ. ಈ ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿ ಬೈಕ್ ಸಂಚಾರವನ್ನು ಮತ್ತು ಎಲ್ಲ ರೀತಿಯ ವಾಹನ ಸಂಚಾರವನ್ನೇ ಸ್ಥಗಿತಗೊಳಿಸಲಾಗಿದೆ. ರಾಜ್ಯದಲ್ಲಿ ಇನ್ನೂ 4 ದಿನ ಅಬ್ಬರಿಸಲಿರೋ ವರುಣ. ರಾಜ್ಯದ ಹಲವೆಡೆ ಇನ್ನೂ 4 ದಿನ ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆಯಂತೆ. ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕ ಮಳೆಯಾಗುವ ಸಂಭವವಿದ್ದು, ಬೆಳಗಾವಿ, ಧಾರವಾಡ, ಹಾವೇರಿ ಜಿಲ್ಲೆಗಳ ಕೆಲವೆಡೆ ಸಾಧಾರಣ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.